ನಮಸ್ತೆ ಸ್ನೇಹಿತರೆ, ನಾನು ಜನಪರ ಜೀವನ್ ಅಂತೇಳಿ ಅಂತ ಅಂದ್ಬಿಟ್ಟು ಐಂದ ಟಿವಿ ಅವರು ಈ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತಾಡೋದಿಕ್ಕೆ ಅಂತೇಳಿ ಅಂತ ಅಂದ್ಬಿಟ್ಟು ಕೆಲವು ಜನಸಾಮಾನ್ಯರ ಹತ್ರ ವಿವರಣೆ ಕೇಳ್ತಾ ಇರ್ಬೇಕಾದ್ರೆ ನಮ್ಮ ಕಚೇರಿಗೂ ಭೇಟಿ ನೀಡಿದ್ರು. ಈ ಗ್ರೇಟರ್ ಬೆಂಗಳೂರಿನ ಆಗು ಹೋಗುಗಳ ಬಗ್ಗೆ, ಒಳ್ಳೇದು ಕೆಟ್ಟದ್ದು ಬಗ್ಗೆ ಅವ್ರು ನಮ್ಮನ್ನ ಪ್ರಶ್ನೆ ಕೇಳಿದಾಗ ನಮಗೆ ತೋಚಿದ್ದನ್ನ ಒಂದು 4-5 ಉತ್ತರಗಳನ್ನ ಅವ್ರಿಗೆ ಕೊಡ್ತಾ ಇದ್ದೀವಿ. ಈ ಗ್ರೇಟರ್ ಬೆಂಗಳೂರಿಂದ ಉಪಯೋಗ ಆಗೋದು ಏನು ಅಂತ ಹೇಳಿದ್ರೆ, ಸಾವಿರಾರು ಜನಕ್ಕೆ ಕೆಲಸ ಆಗುತ್ತೆ. BBMP ವಾರ್ಡ್ಗಳು ಎಕ್ಸ್ಟೆಂಡ್ ಆದಂಗೆ BBMP ನೌಕರರಿಗೆ ಅವ್ರಿಗೆ ಉಪಯೋಗ ಆಗುತ್ತೆ, ಅಧಿಕಾರಿಗಳ ನೇಮಕ ಆಗುತ್ತೆ, ಕೆಲಸ ಸೃಷ್ಟಿ ಆಗುತ್ತೆ, ಮತ್ತೆ ಹೊಸ ಹೊಸ ಲೇಔಟ್ಗಳು ಡೆವಲಪ್ ಆಗುತ್ತೆ. ಅದರಿಂದ ಆಚೆ ಕಡೆಯಿಂದ ಬರುವಂತ ಜನಕ್ಕೆ ಸೈಟು, ಮನೆ, ಸಣ್ಣ ಪುಟ್ಟ ಹೂಡಿಕೆದಾರರಿಗೆ ನಾವು ಬೆಂಗಳೂರಿಂದ ಆಚೆ ಹೋಗಿ ಸೈಟ್ ತಗೋಬೇಕು, ಬೆಂಗಳೂರಲ್ಲೆಲ್ಲೂ ನಾವು ಸೈಟ್ ತಗೊಳಕ್ಕಾಗಲ್ಲ ಅಂತ ಹೇಳೋಂಥ ಟೈಮಲ್ಲಿ ಈ ಗ್ರೇಟರ್ ಬೆಂಗಳೂರಿಂದ ನಾವು ಬೆಂಗಳೂರಲ್ಲೇ ಒಂದು ಸೈಟ್ ತಗೋಬೋದು ಅನ್ನೋಂಥ ಒಂದು ಆಸೆಗೆ ಗ್ರೇಟರ್ ಬೆಂಗಳೂರು ಒಂದು ಆಸಕ್ತಿಯಾಗಿ ಆಗುತ್ತೆ ಅನ್ನೋದೊಂದು ಒಳ್ಳೆ ವಿಚಾರ. ಆದರೆ ಇದೇ ಮಟ್ಟದಲ್ಲಿ ಗ್ರೇಟರ್ ಬೆಂಗಳೂರನ್ನ ನೋಡೋದಕ್ಕೆ ಪ್ರಯತ್ನ ಪಟ್ರೆ, ಈಗಿರೋ ಬೆಂಗಳೂರು ಯಾವ ಕಾರಣಕ್ಕೂ ಮೊದಲು ಗಾರ್ಡನ್ ಸಿಟಿ ಅಂತ ಇದ್ದಿದ್ದು ಇವತ್ತು ನಂಬರ್ 1 ಗಾರ್ಬೇಜ್ ಸಿಟಿಯಾಗಿ ಕೂತಿದೆ. ಬೆಂಗಳೂರಲ್ಲಿ BBMPಗಳು ಕೆಲಸ ಮಾಡ್ತಾ ಇರೋ ವಿಧಾನ ಆಗಲಿ, ಅವರು ಕಸ ವಿಲೇವಾರಿ ಇರ್ಬೋದು, ರಸ್ತೆ ಕಾಮಗಾರಿ ಇರ್ಬೋದು, ಏನು ಒಂದೊಂದು ರಸ್ತೆನೂ ಅರ್ಧ ಮುಕ್ಕಾಲು ಅಡಿ ಹಳ್ಳ, ಯಾವುದೇ ಸರಿಯಾದಂಥ ವ್ಯವಸ್ಥೆ ಇಲ್ಲ. ರೋಡ್ ಸೈಡಲ್ಲಿ ಎಲ್ಲಿ ನೋಡಿದ್ರು ಕಸಗಳನ್ನ ಹಾಕ್ಬಿಟ್ಟು ರಾಶಿ ರಾಶಿ ಕಸ. ನೀವು ಇವತ್ತು ಏನ್ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಮಾಡಿದ್ದಾರೆ ಅಂತೇಳಿ ಅಂತ ಹೇಳ್ತಾ ಇದಾರೆ ಸರ್ಕಾರ, ಆದ್ರೆ ಯಾವುದು ಬ್ಯಾನ್ ಆಗಿಲ್ಲ. ನೀವು ಒಂದು ಮೂಲೆಯಿಂದ ಯಾವ ಮೂಲೆಗಾದ್ರೂ ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಕಸ ಬಿದ್ದಿರುತ್ತೆ, ಆ ಕಸ ತುಂಬಿರೋದು ಬಂದು ಪ್ಲಾಸ್ಟಿಕ್ ಕವರ್ಗಳು. ನೀವು ಯಾವ್ದಾದ್ರೂ ಒಂದ್ ನಾಯಿ 2-3 ನಾಯಿಗಳು ಕಿತ್ತಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾವ್ದೋ ಒಂದು ವಸ್ತು ಇನ್ನೊಂದು ಮತ್ತೊಂದು ತಗೊಂಬಂದ್ಬಿಟ್ಟು ಜನಸಾಮಾನ್ಯರು ಪ್ಲಾಸ್ಟಿಕ್ ಕವರಲ್ಲಿ ತುಂಬಿಸ್ಬಿಟ್ಟು ಅನ್ನನೋ ಚಪಾತಿನೋ ಏನೋ ಬಿಸಾಕಿರ್ತಾರೆ, ಅದಕ್ಕೆ ಕಿತ್ತಾಡ್ತಾ ಇರುತ್ತೆ. ಹಸು ಮೇಯ್ತಾ ಇರುತ್ತೆ, ಈ ಹಸು ಮೇಯ್ತಾ ಇರೋದನ್ನು ಪ್ಲಾಸ್ಟಿಕ್ ಮೇಯ್ತಾ ಇದೆಯೋ ಅದು ಇನ್ನೇನ್ ಮೇಯ್ತಾ ಇದೆಯೋ, ನಾವು ಯಾವ ಮಟ್ಟದಲ್ಲಿ ಹಾಲ್ಗಳು ಕುಡಿತಾ ಇದೀವಿ ಅಂತ ಹೇಳಿ ತಂದ್ಬಿಟ್ಟು ಏನು ಅರ್ಥ ಆಗದೆ ಇರೋಂಥ ಪರಿಸ್ಥಿತಿಲಿ ಇವತ್ತು BBMP ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಅವ್ಯವಸ್ಥೆ ಇದ್ದಾಗ ಇನ್ನು ಬೆಂಗಳೂರೇ ಏನು ಉದ್ಧಾರ ಆಗದೆ ಇರ್ಬೇಕಾದ್ರೆ ಇನ್ನು ಗ್ರೇಟರ್ ಬೆಂಗಳೂರು ಮಾಡ್ಬಿಟ್ಟು ಏನ್ ಮಾಡ್ತಾರೆ ಇವರು ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ, ಆಚೆ ಕಡೆಯಿಂದ ಬರುವಂತ ಹೂಡಿಕೆದಾರರಿಗೆ ಜಾಗಗಳು ಕೊಡ್ತಾರೆ. ರೈತರುಗಳು ಅರ್ಧ ಎಕರೆನೋ, ಮುಕ್ಕಾಲು ಎಕರೆನೋ, 1 ಎಕರೆನೋ, 10 ಗುಂಟೆನೋ ಇಟ್ಕೊಂಡಿರೋಂಥ ರೈತರುಗಳ ಹತ್ರ ಅವರು ಬಂದು ಆಸೆ ತೋರಿಸಿ ಅವ್ರ ನೆಮ್ಮದಿಯಾಗಿರೋ ಜೀವನ ಹಾಳು ಮಾಡಿ 3 ದಿವಸಕ್ಕೆ ಅವ್ರನ್ನು ಮೂರಾ ಬಟ್ಟೆ ಮಾಡ್ಬಿಟ್ಟು ಇವ್ರು ದುಡ್ಡು ಮಾಡ್ಕೊಂಡು ಲೇಔಟ್ಗಳು ಮಾಡ್ಕೊಂಡು ಹೊರಟು ಬಿಡ್ತಾರೆ. ನಾಳೆ ದಿವಸ ಒಂದೊಂದು ಸೈಟ್ 2-3 ಜನಕ್ಕೆ ಮಾರ್ತಾರೆ. ಅದೊಂದು ಇಲ್ಲಿಗಲ್ ಲೇಔಟ್ ಅಂತ ಕೇಸ್ ಬೀಳುತ್ತೆ. ಈಗ ಜನ ಎಲ್ಲ ಇದೇ ತರ ಕಳ್ಕೊಂಡು ಮಾಡ್ಕೊಂಡು ಹಾಕಿರೋ ಬಂಡವಾಳಕ್ಕೆ ಕೋರ್ಟು ಕೇಸು ಅಂತ ಅಲ್ಕೊಂಡು ಇಷ್ಟೆಲ್ಲ ಜನದ ಸಮಸ್ಯೆ ಪರಿಹಾರ ಮಾಡೋ ಅಂಥದ್ದು ಕೂತಿರೋಂಥ ಪೊಲೀಸ್ ಅವ್ರಿಗೆ ತಲೆನೋವು ಬಂದ್ಬಿಟ್ಟಿದೆ. ಈಗಲೇ ಈ ಬೆಂಗಳೂರು ಸಿಟಿಲಿ ಟ್ರಾಫಿಕ್ ಕಂಟ್ರೋಲ್ ಆಗ್ತಾ ಇಲ್ಲ, ಏನಿಲ್ಲ. ದಿನ ಬೆಳಗ್ಗೆ ಆದ್ರೆ 8 ಗಂಟೆಗೆ ಬಂದು ಒಬ್ಬ ಕಾನ್ಸ್ಟೇಬಲ್ ನಿಂತ್ಕೊಂಡ್ರೆ ಟ್ರಾಫಿಕ್ ಪೊಲೀಸು 11 ಗಂಟೆವರೆಗೂ ಟಿಫನ್ ಆಯ್ತಾ, ನೀರು ಕುಡಿತಾ ಏನು ಕೇಳೋ ಗತಿ ಇರಲ್ಲ ಯಾರು. ಅಷ್ಟು ಮಟ್ಟಿಗೆ ಇಷ್ಟೆಲ್ಲ ಮಾಡ್ಕೊಂಡಿದ್ರು ಟ್ರಾಫಿಕ್ ಕಮ್ಮಿ ಇಲ್ಲ ಅಂತ ಹೇಳಿ ಅಂತ ಬೈಕೊಂಡು ಓಡಾಡ್ತಾರ ಜನ. ಇದೆಲ್ಲ ವ್ಯವಸ್ಥೆ ಹಾಳಾಗಿರೋದೇ ಇವತ್ತು BBMP ರಸ್ತೆ ಕಾಮಗಾರಿಯಿಂದ. ಒಂದು ರಸ್ತೆ ನೆಟ್ಟಿಗಿಲ್ಲ ಬೆಂಗಳೂರಲ್ಲಿ. ಇನ್ನು ಈ ತರ ಮಟ್ಟದಲ್ಲಿ ಇದ್ದಾಗ ನೀವು ಗ್ರೇಟರ್ ಬೆಂಗಳೂರು ಮಾಡ್ಬಿಟ್ಟು ಇನ್ಯಾವ ರಸ್ತೆ ಮಟ್ಟಿಗೆ ಹಾಳು ಮಾಡ್ತಾರೆ. ಇವತ್ತೆಲ್ಲ ಚರಂಡಿಗಳು ಕಾಂಕ್ರೀಟ್ ಮಾಡ್ತಾ ಇದಾರೆ. ಮಳೆ ನೀರು ಬಂತು ಅಂತ ಹೇಳಿದ್ರೆ ಚರಂಡಿಲಿ ನೀರು ಹೋಗಲ್ಲ, ಕಸ ಪಸ ತುಂಬಿಕೊಂಡು ಭೂಮಿಗೆ ನೀರೇ ಹೋಗಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಭೂಮಿ ತಣ್ಣಗಿರುತ್ತೆ. ಮೊದಲೇ ಮಳೆ ಬೆಳೆ ಕರೆಕ್ಟಾಗಿ ಆಗ್ತಾ ಇಲ್ಲ. ಅದರಿಂದ ಆದಷ್ಟು ಗ್ರೇಟರ್ ಬೆಂಗಳೂರು ಬರದೇ ಇರೋದೇ ಒಳ್ಳೇದು ಅಂತ ಹೇಳಿ ಅಂತ ನಮ್ಮ ಅಭಿಪ್ರಾಯ. ಅದರಿಂದ ನಾವು ಐಂದ ಟಿವಿ ಅವರಿಗೆ ಹೇಳೋದು, ನೀವು ಸರ್ಕಾರಕ್ಕೆ ನಿಮ್ಮ ಚಾನಲ್ನಿಂದ ಗ್ರೇಟರ್ ಬೆಂಗಳೂರು ಬೇಡ ಅನ್ನೋಂಥದ್ದೇ ಒಂದು. ರೈತರನ್ನ ಉಳಿಸಿ ಒಂದು ಸ್ವಲ್ಪ ಮಳೆ ಬೆಳೆ ಆಗಲಿ, ತಿನ್ನೋ ಆಹಾರಗಳು ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಮುಂದಿನ ಪೀಳಿಗೆಗಳಿಗೆ ಮರನೋ ಗಿಡನೋ ಹಣ್ಣನ್ನೋ ಯಾವುದೋ ಕಾಡಲ್ಲಿ ನೋಡ್ತಾ ಇದ್ದೀವಿ ಇವಾಗ, ಇನ್ನು ಹೊರದೇಶದಲ್ಲಿ ಹೋಗಿ ನೋಡೋ ಅಂಥ ಪರಿಸ್ಥಿತಿ ತಗೊಂಬರ್ಬೇಡಿ ಅಂತ ಹೇಳಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ. ನಮಸ್ಕಾರ.